ಈಗ ಪ್ರಶ್ನೆಗಳಿಗೆ ಹೋಗೋಣ. ಸೊ ಒಂದು 5 ಪ್ರಶ್ನೆಗಳು ಮುಖ್ಯವಾದಂತವು ನಾವು ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಪ್ರತಿ ವಿಡಿಯೋದಲ್ಲೂ ಅಥವಾ ಸಾಕಷ್ಟು ವಿಡಿಯೋಗಳಲ್ಲಿ ಕಾಮನ್ ಆಗಿ ಬರುವಂತದ್ದು. ಸೊ ರೈತರು ಕೇಳುವಂತದ್ದು, ನಾವು ಬಯೋಲಾಜಿಕಲ್ಸ್ ನ ಅಥವಾ ಈ ಜೈವಿಕ ನಿಯಂತ್ರಣ ಸಂವರ್ಧಕಗಳು ಅಂದ್ರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಥವಾ ಬಯೋ ಫರ್ಟಿಲೈಸರ್ಸ್ ಇಂಥವುಗಳನ್ನ ಇಂಥ ಕಂಪನಿಗಳಿಂದ ನಾವು ತಗೊಂಡು ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಇವನ್ನ ಉಪಯೋಗಿಸ್ಬೋದಾ, ಇವು ಗುಣಮಟ್ಟದ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಖಾಸಗಿ ಕಂಪನಿಗಳದ್ದು ನಾನು ಸಹ ಟ್ರೈ ಮಾಡಿಲ್ಲ, ನಾನು ಸಹ ಅವುಗಳನ್ನ ಬಳಸಿಲ್ಲ. ಹಾಗಾಗಿ ನಾನು ಅವುಗಳ ಬಗ್ಗೆ ಯಾವುದೇ ಪರ್ಸನಲ್ ಒಪಿನಿಯನ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಒಂದು ನೀವು ಯಾವುದೇ ಕಂಪನಿಯಿಂದ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಥವಾ ಬಯೋಫರ್ಟಿಲೈಸರ್ಗಳಾದ AMC ಇರ್ಬೋದು ಅಥವಾ ಮೈಕೋರೈಸಾ ಇರ್ಬೋದು ಅಥವಾ ಇನ್ಯಾವುದೇ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರ್ಬೋದು, ಇವುಗಳನ್ನ ತಗೋಬೇಕಾದ್ರೆ ಪ್ಯಾಕೆಟ್ ಮೇಲೆ FCO ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಇವರು ಒಂದಷ್ಟು ರೆಗ್ಯುಲೇಷನ್ಸ್ ನ ಹಾಕಬೇಕು. ಯಾವುದೇ ಮ್ಯಾನುಫ್ಯಾಕ್ಚರರ್ಗಳು ಈ ಸೂಕ್ಷ್ಮಾಣು ಜೀವಿಗಳ ಗುಣಮಟ್ಟ ಎಷ್ಟಿದೆ ಅಂತ ಹೇಳಿ ಪ್ಯಾಕೆಟ್ ಮೇಲೆ ನಮೂದಿಸ್ಬೇಕು ಅಂತ ಹೇಳಿರ್ತಾರೆ. ಸೊ ಅವುಗಳು ನಮೂದನೆ ಆಗಿದ್ಯಾ ಇಲ್ವಾ ಅದನ್ನ ನೋಡಿ. ಎಷ್ಟೋ ಕಂಪನಿಗಳು ಇವುಗಳನ್ನ ನಮೂದಿಸೇ ಇರೋದಿಲ್ಲ, ಇವುಗಳನ್ನ ಪ್ಯಾಕೆಟ್ ಮೇಲೆ ಪ್ರಿಂಟ್ ಹಾಕೇ ಇರೋದಿಲ್ಲ. ಮತ್ತೆ ಇವುಗಳ ಎಕ್ಸ್ಪೈರಿ ಡೇಟ್ ಎಷ್ಟಿದೆ, ಕನಿಷ್ಠ 6 ತಿಂಗಳು ಎಕ್ಸ್ಪೈರಿ ಡೇಟ್. ಯಾವುದೇ ಸೂಕ್ಷ್ಮಾಣು ಜೀವಿಗಳು ನೀವು ತಗೊಂಡ್ರು 6 ತಿಂಗಳು ನೀವು ಮನೆಯಲ್ಲಿ ಸ್ಟೋರ್ ಮಾಡ್ಬೋದು, ಒಂದು ಒಳ್ಳೆ ತಂಪಾದ ವಾತಾವರಣದಲ್ಲಿ. ಸೊ ಅವುಗಳು ಅದನ್ನ ಗಮನಿಸಿ. ಈಗ ಕ್ವಾಲಿಟಿ ಗುಣಮಟ್ಟದ ವಿಚಾರಕ್ಕೆ ಬರೋದಾದ್ರೆ, ಸೊ ಸೂಕ್ಷ್ಮಾಣು ಜೀವಿಗಳು 10⁻⁷ ಅಥವಾ 10⁻8 ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಪರ್ ಗ್ರಾಮ್ ಅಥವಾ ಪರ್ ml CFU ಇಷ್ಟು ಇರಬೇಕು, ಇಷ್ಟು ನಮೂದಿಸಿದರ ನೋಡ್ಕೊಳ್ಳಿ. ಈಗ ಮೈಕೋರೈಸಾ ವಿಚಾರಕ್ಕೆ ಬರೋದಾದ್ರೆ, ಸಾಯಿಲ್ ಬೇಸ್ಡ್ ಇನಾಕ್ಯುಲಮ್ ಆತಾರೆ, ಸಾಯಿಲ್ ಬೇಸ್ಡ್ ಕಲ್ಚರ್ ಆದರೆ, ಮಣ್ಣಿನ ರೂಪದಲ್ಲಿ ಕಲ್ಚರ್ ಕೊಡೋದಾದ್ರೆ 1 ಗ್ರಾಮ್ ಮಣ್ಣಿಗೆ 10 ಸ್ಪೋರ್ಟ್ಸ್ ಇರಬೇಕು. 10 ಸ್ಪೋರ್ಟ್ಸ್ ಪರ್ ಗ್ರಾಮ್ ಆಫ್ ಸಾಯಿಲ್, ಅದು ಮೆನ್ಷನ್ ಮಿನಿಮಮ್ ಅಷ್ಟು ಇರಬೇಕು. ಅದನ್ನ ನಮೂದಿಸಿದರ ಅದನ್ನ ನೋಡ್ಕೊಳ್ಳಿ. ಅಥವಾ ಮೈಕೋರೈಸಾಗೆ ಇನ್ನೊಂದು ಕ್ವಾಲಿಟಿ ವಿಚಾರವನ್ನ ಅವರು ನಮೂದಿಸಿರ್ಬೇಕು. ಅದು IP ಅಂದ್ರೆ ಇನ್ಫೆಕ್ಷನ್ ಪೊಟೆನ್ಷಿಯಲ್. ಅಂದ್ರೆ ಈ ಮೈಕೋರೈಸಾ ರೂಟ್ ಅನ್ನ ಇನ್ಫೆಕ್ಷನ್ ಮಾಡುವಂತಹ ಒಂದು ಸಾಮರ್ಥ್ಯದ ಅಂದಾಜು. ಅದು ಇನ್ಫೆಕ್ಷನ್ ಪೊಟೆನ್ಷಿಯಲ್ ಎಷ್ಟಿರುತ್ತದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಅದು 1200 1500. ಅದನ್ನ ಅಷ್ಟಾದ್ರೂ ಇರಲೇಬೇಕು, ಅದರದ್ದು ಇನ್ಫೆಕ್ಷನ್ ಮಾಡುವಂತಹ ಸಾಮರ್ಥ್ಯ. ಸೊ ಅದನ್ನ ಮೆನ್ಷನ್ ಮಾಡಿದಾರ ನೋಡ್ಕೊಳ್ಳಿ. ಎಷ್ಟೋ ಕಂಪನಿಗಳು ಯಾವನ್ನ ಮೆನ್ಷನ್ ಮಾಡೋದಿಲ್ಲ. ಸೊ ಇಂತಹ ಈ ವಿಚಾರಗಳನ್ನ ನೋಡಿ ಗಮನಿಸಿ, ಮತ್ತೆ ಒಂದಷ್ಟು ರಿಸರ್ಚ್ ಸಹ ಮಾಡಿ. ಯಾವ್ದಾದ್ರು ರೈತರು ಬಳಸಿ ಅವ್ರಿಗೆ ಏನಾದ್ರೂ ಒಳ್ಳೆ ರಿಸಲ್ಟ್ಸ್ ಬಂದಿದ್ಯಾ, ಇದನ್ನೆಲ್ಲ ನೀವು ಸ್ವಲ್ಪ ರಿಸರ್ಚ್ ಮಾಡಿ ನಂತರ, ಅಂದ್ರೆ ಖಾಸಗಿ ಕಂಪನಿಗಳಿಂದ ತಗೋಬೇಕಾದ್ರೆ ಇಂತಹ ವಿಚಾರಗಳನ್ನ ನೋಡಿ ತಗೊಳ್ಳಿ. ಹಾಗಾಗೇನೆ ನಾನು ಪ್ರತಿ ಸಾರಿ ಈವನ್ ಕಾಮೆಂಟ್ಸ್ ನಲ್ಲೂ ಹೇಳಿದ್ದೀನಿ ಅಥವಾ ಬೇರೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಹತ್ತಿರದ KVKಗಳಲ್ಲಿ ಹೋಗಿ ವಿಚಾರಿಸಿ ತಗೊಳ್ಳಿ ಅಂತೇಳಿ. ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಅಥವಾ ಅದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ನಿಮ್ಗೆ ಅವರು VRL ಕೂಡ ಮಾಡ್ತಾರೆ ಕೊರಿಯರ್ ಮೂಲಕ. ಸೊ ಹಾಗಾಗಿ ಈ ರೀತಿ ತಗೋಬಹುದು. ಒಂದು ಬೇಸರದ ಸಂಗತಿ ಏನಂತಂದ್ರೆ, ಈಗ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು, ಅವ್ರಿಗೆ ಹತ್ತಿರದ KVKಗೆ ಹೋಗಿ ತಗೊಳ್ಳಿ ಅಂತ ಹೇಳಿ ಉಡುಪಿಯಿಂದ ಕಾಲ್ ಮಾಡಿದ್ರು. ಅವ್ರು ಹೋಗಿ KVKಯಲ್ಲಿ ವಿಚಾರಿಸಿದ್ರೆ, KVKಯಲ್ಲಿ ಎರೆಗೊಬ್ಬರ ಒಂದು ಬಿಟ್ಟು ಅಲ್ಲಿ ಇನ್ನೇನು ಮಾಡ್ತಾ ಇಲ್ಲ, ನಾವ್ ಯಾವ ಜೈವಿಕಗಳನ್ನು ಇಲ್ಲಿ ತಯಾರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನಿಜವಾಗ್ಲೂ ವಿಷಾದನೀಯ. ಸೊ ರೈತರಿಗೆ KVKಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಈ ರೀತಿ ಒಂದು ಸೌಲಭ್ಯ, ಒಂದು ನೆರವನ್ನ ಕೊಡಬೇಕು, ತಾಂತ್ರಿಕ ನೆರವನ್ನ ಕೊಡಬೇಕು. ಅದನ್ನ ಬಿಟ್ಟು ಏನು ಮಾಡ್ತಾ ಇದಾರೋ ಅಲ್ಲಿ ಸಿಬ್ಬಂದಿ, ನಿಜಕ್ಕೂ ಸರ್ಕಾರ ಅಥವಾ ಕೃಷಿ ಇಲಾಖೆ ಈ ರೀತಿಯಾದಂತಹ ತಾಂತ್ರಿಕ ಒಂದು ನೆರವನ್ನ ಕೊಡಬೇಕು. ಇನ್ನೆಷ್ಟು ದಿವಸ ನಾನು ಇವತ್ತು ಈ ತರ ವಿಡಿಯೋ ಮಾಡ್ತಾ ಇರೋದು, ನನಗೆ ಯೂಟ್ಯೂಬ್ ನಿಂದ ನನಗೇನೋ ದುಡ್ಡು ಬರ್ತದೆ, ಇನ್ನೊಂದೇನೋ ಮಾಡ್ಬೇಕು, ಖಂಡಿತವಾಗಿಯೂ ಅದು ನನಗೆ ಆ ಅಪೇಕ್ಷೆ ಇಲ್ಲ. ಸೊ ಇದೊಂದು ಸರ್ವಿಸ್. ಯಾಕೆಂತಂದ್ರೆ ಈ ರಾಸಾಯನಿಕಗಳು ಎಷ್ಟು ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಮಾಡ್ತಾರೆ, ಎಷ್ಟು ಅಗ್ರೆಸಿವ್ ಆಗಿ ರೈತರನ್ನ ತಲುಪೋದಕ್ಕೆ ನೋಡಿ, ಆ ಮಣ್ಣನ್ನ ವಿಷಯುಕ್ತವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ. ಯಾಕೆಂದ್ರೆ ಇದೆಲ್ಲ ಅವ್ರಿಗೆಲ್ಲ ಒಂದು ಬಿಸ್ನೆಸ್. ಇಷ್ಟು ಅಗ್ರೆಸಿವ್ ಆಗಿರ್ಬೇಕಾದ್ರೆ ನಾವು ಒಂದು ಸಣ್ಣ ಇಂಥದೊಂದು ಪ್ರಯತ್ನನಾದ್ರೂ ಮಾಡಬಾರ್ದ? ಒಂದು ಏನು ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು, ಇವುಗಳ ಬಳಕೆ ಹೇಗ್ ಮಾಡಬೇಕು ಅನ್ನೋ ಒಂದು ಅರಿವನ್ನ ಮೂಡಿಸುವಂಥದ್ದು,
ಇಂಥವುಗಳು ತೀರಾ ಕಡಿಮೆ, ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಹುಡುಕಿದ್ರು ಕೂಡ. ಸೊ ಹಾಗಾಗಿ ಇದು ಒಬ್ಬರಿಂದ ಆಗುವಂತದ್ದಲ್ಲ, ಇದು ತುಂಬಾ ಕಲೆಕ್ಟಿವ್ ಆಗಿ ಎಫರ್ಟ್ ಗಳಾಗಬೇಕಾಗಿರುವಂತದ್ದು. ಸರ್ಕಾರದ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ವಿಸ್ತರಣಾ ಕೇಂದ್ರಗಳಿರ್ತವೆ, ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ಗಳು, ಇವರು ಹೋಗಿ ಪ್ರತಿ ಹಳ್ಳಿಗಳಲ್ಲೂ ಒಂದು ಪ್ರೋಗ್ರಾಮ್ ಮಾಡಿ ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವಂಥದ್ದು, ಅರಿವನ್ನ ಮೂಡಿಸುವಂಥದ್ದು. ಸೊ ಇವುಗಳ ಎಫಿಷಿಯನ್ಸಿ ಬಗ್ಗೆ ಒಂದು ಪ್ರಾತ್ಯಕ್ಷಿತೆಯನ್ನ ಆ ಊರಿನಲ್ಲೇ ಒಬ್ಬ ರೈತರ ಜಮೀನಲ್ಲಿ ಮಾಡಿ ಎಲ್ರಿಗೂ ಅದನ್ನ ಲೈವ್ ಆಗಿ ಪ್ರೂಫ್ ತೋರಿಸುವಂಥದ್ದು, ಇಂಥ ಕೆಲಸಗಳಾಗಬೇಕಾಗಿರುವಂಥದ್ದು. ಸೊ ಕೆವಿಕೆನಲ್ಲೇ ಇವುಗಳು ಸಿಗ್ಲಿಲ್ಲ ಅಂತಂದ್ರೆ ಇನ್ನೆಲ್ಲಿ ಹೋಗ್ಬೇಕು ರೈತರು? ಸೊ ದಯವಿಟ್ಟು ಸರ್ಕಾರ ನೋಡಿ, ನಾವು ಯಾವುದೇ ಸರ್ಕಾರ ಇರಲಿ ಇಂಥ ಪಕ್ಷ ಅಂತಿಲ್ಲ, ಎಲ್ರು ಸುಮ್ಮನೆ ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಸೊ ನಿಜವಾದ ಯಾವ ಕೆಲಸ ಮಾಡಬೇಕು ಯಾರೂ ಮಾಡ್ತಾ ಇಲ್ಲ. ಸೊ ಇರ್ಲಿ, ಅದು ಎಲ್ಲೆಲ್ಗೋ ಹೋಗ್ತದೆ ಮಾತು. ಸೊ ಈ ವಿಚಾರಗಳನ್ನ ನೋಡಿ ನೀವು ಪ್ರೈವೇಟ್ ಕಂಪನಿಯಿಂದ ಖರೀದಿಸೋದಾದ್ರೆ ತಗೊಳ್ಳಿ, ಅಥವಾ ಬೆಂಗಳೂರಿನ ಅಥವಾ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅಲ್ಲಿ ನಾನು ನೋಡಿದ್ದೀನಿ. ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಧಾರವಾಡ ಸೂಕ್ಷ್ಮಾಣು ಶಾಸ್ತ್ರ ವಿಭಾಗದಲ್ಲಿ ನಾನು ಕೂಡ ವಿದ್ಯಾರ್ಥಿ ಇದ್ದಾಗ ನಾನು ಕೂಡ ಅದ್ರಲ್ಲಿ ಕೆಲಸ ಮಾಡಿದ್ದೀನಿ ಬಿಡುವಿದ್ದಾಗ. ಸೊ ಅಲ್ಲಿ ಗುಣಮಟ್ಟಕ್ಕೆ ಒಂದು ಒತ್ತನ್ನ ಕೊಡ್ತಾರೆ. ಸೊ ಅಲ್ಲಿ ನೀವು ಅಲ್ಲಿ ಹಿಂದೆ ಏನು ಅನುಮಾನ ಪಡುವಂತದ್ದು ಬೇಡ, ವಿಶ್ವಾಸ ಇಟ್ಟು ಅಲ್ಲಿ ಖರೀದಿಸ್ಬೋದು ಅಂತ ಹೇಳ್ತಾ ಈಗ ಆಕ್ಚುಲಿ ಪ್ರಶ್ನೆಗೆ ಹೋಗೋಣ.